ಮೋದಿ 3.0 ಸಂಪುಟದಲ್ಲಿ ರಾಜ್ಯಕ್ಕೆ ಎಷ್ಟು ಪಾಲು? ಈ ಪ್ರಶ್ನೆಗೂ ಕೂಡ ಉತ್ತರ ನೋಡ್ತಾ ಹೋಗೋಣ. ಕರ್ನಾಟಕದಿಂದ ಯಾರಾಗ್ತಾರೆ ಸೆಂಟ್ರಲ್ ಮಿನಿಸ್ಟರ್? ಸೆಂಟ್ರಲ್ ಮಿನಿಸ್ಟರ್ ಆಗೋದು ದೊಡ್ಡದಲ್ಲ, ಪ್ರಬಲ ಖಾತೆ ನಿರ್ವಹಿಸೋದು ದೊಡ್ಡದು. ಜಾತಿ ಲೆಕ್ಕಾಚಾರದಲ್ಲಿ ಯಾರಿಗೆಲ್ಲ ಕುಲಾಯಿಸುತ್ತೆ ಲಕ್? ಹಾಗಾದ್ರೆ ಸಂಭಾವ್ಯರ ಸೀಕ್ರೆಟ್ ಲಿಸ್ಟ್ ಅನ್ನ ಮೋದಿ ಹಾಗೂ ಶಾ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಸೀಕ್ರೆಟ್ ಲಿಸ್ಟ್ ಇಂದು ಮಧ್ಯಾಹ್ನದ ಹೊತ್ತಿಗೆ ರಿವೀಲ್ ಆಗುತ್ತೆ. ನಿನ್ನೆ ಸಂಜೆಯಿಂದ ಪ್ರಕ್ರಿಯೆಗೆ ಬಹಳಷ್ಟು ವೇಗ ಪಡ್ಕೊಂಡಿದೆ. ಅಳೆದು ತೂಗಿ 2 ರಿಂದ 3 ಸಂಸದರಿಗೆ ಅವಕಾಶಗಳು ಸಿಗಬಹುದು. ಯಾರಿಗೆ ಕೇಂದ್ರ ಮಂತ್ರಿಯ ಚಾನ್ಸ್ ಸಿಗುತ್ತೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸಹಜವಾಗಿ ಮುನ್ನೆಲೆಯಲ್ಲಿದ್ದಾರೆ. ಮೋದಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಎಚ್ ಡಿ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಮತಗಳ ಕ್ರೋಢೀಕರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ದೊಡ್ಡ ಅವಕಾಶ ಕೊಡೋದು ಅನಿವಾರ್ಯ. ಬಸವರಾಜ ಬೊಮ್ಮಾಯಿ ಅವರು ಲಿಂಗಾಯತ ಕೋಟಾದ ಅಡಿಯಲ್ಲಿ ಇವರಿಗೂ ಕೂಡ ಅವಕಾಶಗಳು ಒದಗಿ ಬರಬಹುದು. ಬಟ್ ಇವರಿಗೆ ಹ್ಯೂಜ್ ಕಾಂಪಿಟೇಷನ್ ಲಿಂಗಾಯತ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಜಗದೀಶ್ ಶೆಟ್ಟರ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಇವರಿಗೂ ಕೂಡ ಅವಕಾಶಗಳು ಸಿಗಬಹುದು. ತಮ್ಮದೇ ಆದಂತಹ ಲಾಬಿಯನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಬಲ ಪೋರ್ಟ್ಫೋಲಿಯೋಗಳಿಗಾಗಿ ಪಿಸಿ ಗದ್ದಿಗೌಡರ್ ಇವರು ಕೂಡ ರೇಸ್ನಲ್ಲಿದ್ದಾರೆ. ಬಿಕಾಸ್ 5 ಬಾರಿ ಸಂಸದರು, ಹಿರಿತನಕ್ಕೆ ಗೌರವ ಕೊಟ್ಟು ಇವರಿಗೆ ಕೊಡ್ತಾರಾ ಕಾದ್ ನೋಡಬೇಕು. ಪಿಸಿ ಮೋಹನ್ ಒಬಿಸಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾದಾಗ ಪಿಸಿ ಮೋಹನ್ ಅವರ ಹೆಸರಿದೆ. ಯದುವೀರ್ ಒಡೆಯರ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಒಬಿಸಿ ಕೋಟಾದಲ್ಲಿ ಇವ್ರಿಗೂ ಕೂಡ ಅವಕಾಶಗಳು ಸಿಗಬಹುದಾ? ಆಶ್ಚರ್ಯಕರ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅನ್ನೋ ರೀತಿ ಸಿಗಬಹುದಾ ಫಸ್ಟ್ ಟೈಮ್ ಸಂಸದರಿಗೆ? ಗೋವಿಂದ ಕಾರಜೋಳ ದಲಿತ ಎಡಗೈ ಕೋಟಾದ ಅಡಿಯಲ್ಲಿ ಇವರಿಗೆ ಅವಕಾಶಗಳು ಕೊಡೋ ಸಾಧ್ಯತೆ ಇದೆ.